ಸರ್ವೆ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಿಢೀರ್ ದಾಳಿ. ನ್ಯೂಸ್5ಗೆ ಸ್ವಾಗತ. ಸರ್ವೆ ಕಚೇರಿಯಲ್ಲಿ ದಾಖಲೆಗಳು ಕೊಡ್ತಿಲ್ಲ ಹಾಗೂ ಸರ್ವೆ ನಡೆಸಲು ಮೀನಾಮೀಷ ನಡೆಸುತ್ತಾರೆ ಎಂಬ ಸಾರ್ವಜನಿಕರ ದೂರುಗಳು ಹೆಚ್ಚಾಗಿ ಕೇಳಿಬಂದ ಹಿನ್ನೆಲೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಾರ್ವಜನಿಕರು ಹಲವು ದೂರುಗಳನ್ನು ನೀಡಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ ಸುಮಾರು 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಲೋಕಾಯುಕ್ತ ಅಧಿಕಾರಿ, ಒಂದೇ ಬಾರಿ ನಿಲ್ಲಿಸಲು ಸಾಧ್ಯವಿಲ್ಲ, ಅದನ್ನು ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ಹರಾಜು ಪ್ರಕ್ರಿಯೆ ಮಾಡಿ ನಂತರ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಹೇಳಿದರು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವಪ್ರಸಾದ್, ಸಿಬ್ಬಂದಿ ಗುರು ಮತ್ತು ಪ್ರಕಾಶ್ ನೇತೃತ್ವದಲ್ಲಿ ಇಂದು ದಾಳಿ ನಡೆಸಲಾಯಿತು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಲೋಕಾಯುಕ್ತ ಸಾಹೇಬದು ಏನು ಉದ್ದೇಶ ಇದೆ ಸಫಲವಾಗಬೇಕು ಅಂತ ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ ನಾವೇನು ಸರ್ಕಾರಿ ಕಚೇರಿಗಳಿಗೆ. ಅದರಲ್ಲಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಇಲ್ಲಿ ಸರ್ವೆ ಆಫೀಸ್ ADL ಆಫೀಸ್ ವಿಸಿಟ್ ಮಾಡಿದ್ವಿ. ADLR ರಜೆ ಇದ್ದಾರೆ ಅಂತ ಹೇಳಿದರು. ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಕೊಡ್ತಾ ಇಲ್ಲ, ದಾಖಲಾತಿಗಳನ್ನು ಸರಿ ಕೊಡ್ತಾ ಇಲ್ಲ. ಕೇಳಿದ ದಾಖಲಾತಿಗೆ 7 ದಿನ 10 ದಿನ 15 ದಿನ ಮತ್ತೆ ಪುನಃ ಬನ್ನಿ ಅಂತ ಹೇಳಿ ಅವರು ಅಂದಾಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು ಈ ಸರ್ವೆಗೆ ಅನವಶ್ಯಕ ಕಾರಣ ಕೊಟ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಅರ್ಜಿ ಅಂತಕ್ಕಂಥದ್ದು. ಆ ರೀತಿ ಕೆಲವೊಂದಿಷ್ಟು ಲೋಪದೋಷಗಳು ಸಾರ್ವಜನಿಕರು ಹೇಳಿದರು. ಸೊ ಆ ಕುರಿತು ನಾವು ಕೆಲವೊಂದಿಷ್ಟು ಲೋಪದೋಷಗಳನ್ನು ಪಟ್ಟಿ ಮಾಡ್ಕೊಂಡಿದ್ವಿ. ಮಾನ್ಯ ಲೋಕಾಯುಕ್ತ ಸಾಹೇಬರಿಗೆ ವರದಿ ಸಲ್ಲಿಸಿಬಿಟ್ಟು ಅಲ್ಲಿ ಅವರು ಕ್ರಮ ವಹಿಸ್ತಾರೆ. ದೂರದ ಮೇಲಿಗೆ ಬಂದರೆ ಅಥವಾ ಸಡನ್ ಸರ್ಪ್ರೈಸ್ಗೆ ನಮಗೆ ಸರ್ಕ್ಯುಲರೇ ಇದೆ. ನಮಗೆ ಸಡನ್ ಸರ್ಪ್ರೈಸ್ ವಿಸಿಟ್ ಮಾಡಬೇಕು. ಸಾಮಾನ್ಯ ದೂರು ಎಲ್ಲಿರ್ತದೆ ಅಲ್ಲಿ ನಾವು ವಿಸಿಟ್ ಮಾಡ್ತೀವಿ. ಸರಿ ಸರ್, ಇದು ಹಾಸ್ಪಿಟ್ಲಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ. ಕೆಲವು ಒಂದಿಷ್ಟು ರಿಪೇರಿ ವರ್ಕ್ಗಳು ಅದನ್ನ ಅವ್ರ ಬಗ್ಗೆ ಮಾತಾಡಿದ್ವಿ. ಸೊ ಅವರು ಇದು ಮಾಡ್ತಾ ಇದ್ದಾರೆ. ಸೊ ಕೆಲವು ಈ ಏನು ಎಕ್ಸ್ರೇ ಡಾಕ್ಟರ್ಸು ಮತ್ತು ಎಕ್ಸ್ರೇ ಸ್ಟಾಫ್ಸು ಅವರು ಪೋಸ್ಟಿಂಗೇ ಇಲ್ಲ ಅಂತಕ್ಕಂಥದ್ದು, ರೇಡಿಯಾಲಜಿಸ್ಟ್ ಇಲ್ಲ ಅಂತಕ್ಕಂಥದ್ದು, ಕೆಲವೊಂದಿಷ್ಟು ಕೊರತೆಗಳನ್ನು ಹೇಳಿದ್ದಾರೆ. ಸೊ ಆ ಕೊರತೆಗಳನ್ನು ನಾವು ಮಾನ್ಯ ಸಾಹೇಬರಿಗೆ ನಾವು ವರದಿ ಸಲ್ಲಿಸ್ತೀವಿ. ಆದಮೇಲೆ ಇದು ಮಾಡ್ತೀವಿ. ಇವ್ರಿಗೆ ಡಾಕ್ಟರ್ಸ್ಗೆ ಏನು ಸರ್ ಸೂಚನೆ ಕೊಡ್ತಾರೆ? ಸೂಚನೆ ಇದು ಏನಂದರೆ, ಈಗ ಬಂದಿದ್ರೆ ತಮ್ಮಿಂದ ಆದರೆ ಅನುಕೂಲ ಆದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ನೀವು ಹೇಳಿದಾಗ ಹಾಗೆ ಮತ್ತೆ ಶಾರ್ಟ್ಲಿ ನಾನು ವಿಸಿಟ್ ಮಾಡ್ತೀನಿ. ಆಂಬುಲೆನ್ಸ್ ವಿಚಾರದ ಏನು ಹೇಳಿದ್ರು ಸರ್? ಒಂದು ಆಂಬ್ಯುಲೆನ್ಸಲ್ಲಿ ಅದು ಕಂಡಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ರು. 20 ವರ್ಷಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಿದರು. ಅದು ಸುಮ್ಮನೆ ಅಲ್ಲಿ ಹಾಳಾಗೋದಕ್ಕಿಂತ ಒಂದು ವೇಳೆ ನಾವು ಅದನ್ನು ಆ್ಯಕ್ಷನ್ ಮಾಡಿ ಅದನ್ನು ಕಂಡಾಮಿನೇಷನ್ ಮಾಡಬೇಕು ಅಂದರೆ ಪ್ರೊಸೀಜರ್ ಪ್ರಕಾರ ಬೇಗ ಮಾಡಬೇಕು. ಸುಮ್ಮನೆ ವೇಸ್ಟ್ ಆಗ್ತಾ ಹೋಗ್ತದೆ ಅಂತೇಳಿ. ಆಯಿತಾ? ಅದಕ್ಕೂ ಸಹ ಪ್ರೊಸೀಜರ್ಸ್ ಇದೆ. ಅದನ್ನು ತೊಗೊಂಡ್ಬಿಟ್ಟು ಪರ್ಮಿಷನ್ ತೊಗೊಂಡು ಹರಾಜು ಹಾಕಿದರೆ ಗೌರ್ಮೆಂಟಿಗೆ ಸ್ವಲ್ಪ ಆದಾಯ ಬರುತ್ತೆ. ಪೂರ್ಣ ತೂಕ ಹಿಡಿದ್ಬಿಟ್ಟು ಎಲ್ಲ ಆಗಿ ಅದೆಲ್ಲ ಹೋದ್ಮೇಲೆ ಮಾಡಿದರೆ ಲಾಸ್ ಆಗುತ್ತೆ ಟೋಟಲಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು. ಆರೋಗ್ಯ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಲೈಫ್ ಸ್ಟೈಲನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು. ಸೊ ಬಡವರು ಏನು ಮಧ್ಯಮ ವರ್ಗದಿಂದ ಕೆಳಗಿನವರು ತುಂಬ ಬಡವರು ಜನ ಬರ್ತಾರೆ ಹಾಸ್ಪಿಟ್ಲಿಗೆ. ಸೊ ಇವರು ಆ ಜನರ ಜೊತೆಗೆ ಚೆನ್ನಾಗಿ ಮಾತಾಡಿಬಿಟ್ಟು ಇಂಟ್ರ್ಯಾಕ್ಷನ್ ಮಾಡಿಬಿಟ್ಟು ಅವ್ರ ಸಮಸ್ಯೆಗೆ ಸ್ಪಂದಿಸಿಬಿಟ್ಟು ಆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ. ಅವ್ರು ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸಮಸ್ಯೆ ಭಾಳ ದಿನಗಳಿಂದ ಕಾಡ್ತಾ ಇದೆ. ಬಟ್ ಲಕ್ಷ್ಮೀಕಾಂತ್ ಅವರು ಅದಕ್ಕೆ ಭಾಳ ಪ್ರಯತ್ನ ಪಡ್ತಿದ್ದಾರೆ. ಆದರೂ ಯಾಕೆ ಅದು ಸರಿ